ಫ್ಯಾಮಿಲಿಯಲ್ಲಿ Yeah. ಫಸ್ಟ್ ವಿಮೆನ್ ಟು ಆಕ್ಟ್. Yes. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಕಷ್ಟ ಆಯ್ತಾ, ಈಸಿ ಇತ್ತಾ, ಇಲ್ಲ ಹೆಂಗ್ ಅನ್ಸ್ತು? I'm here today because of the support that family gave ಅಲ್ವಾ. ಅಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ, ಯಾಕಂದ್ರೆ ಮನೇಲಿ ಯಾರು ಹುಡ್ಗಿಟ್ ಮಾಡಿರ್ಲಿಲ್ಲ ಮುಂಚೆ. ಕರೆಕ್ಟ್. ನನ್ನ ಪಪ್ಪ ಮುಂದೆ ಎಷ್ಟು ಆಕ್ಟ್ ಮಾಡಿದೀನಿ ಗೊತ್ತಾ ಲೈಫಲ್ಲಿ. ಯು ಶುಡ್ ನೋ ಐ ಆಮ್ ಅ ಗುಡ್ ಆಕ್ಟರ್. ನಿಜವಾಗ್ಲೂ ನಾನು ಆಕ್ಟಿಂಗ್ ಎಲ್ಲ ಒಂದ್ ದಿವಸ ಬಿಟ್ಮೇಲೆ ನಂದೇ ಒಂದು ಟಾಕ್ ಶೋ ಮಾಡ್ಬೇಕು ಅನ್ಕೊಂಡಿದ್ಯಾ? ರಿಯಲಿ ಐ ವಾಂಟ್ ಟು. ಪೌಡರ್ ಆಮೇಲೆ ಪೆಪ್ಪೆ ಮಧ್ಯೆ ಏನಾದ್ರು ಕಾಮನ್ ಎಲಿಮೆಂಟ್ಸ್ ಇದ್ರೆ ಏನು? ಇಲ್ಲ ನಾನು ನೀನು ನಾನು. ಸೊ ಹೌ ಡಿಡ್ ಯು ಪ್ರಿಪೇರ್ ಫಾರ್ ನಿತ್ಯ ಪೌಡರ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೆ ಹೆಂಗೆ ಪ್ರಿಪೇರ್ ಆಗಿದೆ? ಇಲ್ಲ ವಾಸ್ ದೇರ್ ಎನಿ ಪ್ರಿಪರೇಷನ್ ಆರ್ ಲೈಕ್ ಯು ಕುಡ್ ಲೈಕ್ ಈಸಿಲಿ ಡೂ ಇಟ್? ಸೊ ಇದನ್ನ ನಾನು ಐ ಲರ್ನ್ಡ್ ಇನ್ ಅಭಿನಯ ತರಂಗ ಫ್ರಮ್ ಗೌರಿ ಮ್ಯಾಮ್. ಸೊ ಎನಿ ಮೂವಿ ಬಿಫೋರ್ ಐ ಸೈನ್ ಇಟ್ ಅಂಡ್ ಬಿಫೋರ್ ಐ ಗೋ ಆನ್ ಸೆಟ್ ಆ ಕ್ಯಾರೆಕ್ಟರ್ದು ಬ್ಯಾಕ್ ಸ್ಟೋರಿನ ನಾನೇ ಬರ್ಕೊಂತೀನಿ. ಕರೆಕ್ಟ್. ಅಂದ್ರೆ ಆಬ್ವಿಯಸ್ಲಿ ನಾನು ಡೈರೆಕ್ಟರ್ನ ಕೇಳ್ತೀನಿ ಏನಿದೆ ಸರ್ ಅಂತ. ಅವ್ರು ಹೇಳಿದ್ದು ಒಂದು ಲಿಮಿಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ಯಾಕಂದ್ರೆ ಅದು ನಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸಲ್ಲ ಅಲ್ವಾ. ಸೊ ಐ ಸಿಟ್ ಅಂಡ್ ಐ ರೈಟ್ ಮೈ ಓನ್ ಬ್ಯಾಕ್ ಸ್ಟೋರಿ ಫಾರ್ ಹರ್. ಅಂದ್ರೆ ಹಿಂಗಾಗಿರುತ್ತೆ ಅವಳಿಗೆ ಚೈಲ್ಡ್ಹುಡ್ ಅಲ್ಲಿ, ಈ ತರ ಫ್ರೆಂಡ್ಸ್ ಇರ್ತಾರೆ, ಈ ತರ ಅವಳಿಗೆ ಲೈಫಲ್ಲಿ ಏನ್ ಬೇಕು ಸಿಕ್ಕಿರಲ್ಲ ನಿತ್ಯಾಗೆ, ಅದಕ್ಕೆ ಅವ್ಳಿಗೆ ಯಾವಾಗ್ಲೂ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದನ್ನೆಲ್ಲ ಬರ್ದಾಗ when I go on set and I keep that in mind, I feel ಎಲ್ಲೋ ಒಂದ್ ಕಡೆ ಅದು ರಿಫ್ಲೆಕ್ಟ್ ಆಗುತ್ತೆ ನನ್ನ ಆಕ್ಟಿಂಗ್ ಅಲ್ಲಿ ಅಂತ ನಂಗೆ ಅನ್ಸುತ್ತೆ. ಕರೆಕ್ಟ್. ನಾನು ಹಂಗೆ ಮಾಡ್ತೀನಿ. ಅಂದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ನೋಟ್ಸ್ ಬರ್ಬಿಟ್ಟಿರ್ತೀನಿ. ಸೊ ಈಗ ಒಂದೊಂದ್ಸಲಿ 2 months ಬ್ರೇಕ್ ಇದೆ ಶೂಟ್ ಅಲ್ಲಿ, ತಿರ್ಗಾ ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಈಗ ನೋಟ್ಸ್ ನೆಲ್ಲ ಓದ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಮ್ಯಾನರಿಸಮ್, ಆ ಕ್ಯಾರೆಕ್ಟರ್ ತಲೆಯಲ್ಲಿ ಏನ್ ಓಡ್ತಾ ಇದೆ, ಆ ಕ್ಯಾರೆಕ್ಟರ್ದು ಎಮೋಷನ್ಸ್ ಏನು, 24 hours ಎಮೋಷನ್ಸ್, ಕ್ಯಾರೆಕ್ಟರ್ಸ್ ಗೋಲ್ಸ್ ಏನು. ಸೊ ಲೈಕ್ ನನ್ನ ಹತ್ರ ಏನಂದ್ರೆ ನಾನು ಬೇಕಾದ್ರೆ ಕಳಿಸ್ತೀನಿ. ನನ್ನ ಹತ್ರ ಒಂದು ಲಿಸ್ಟ್ ಆಫ್ ಒಂದು 25 to 30 ಕ್ವೆಶನ್ಸ್ ಇದೆ. ಸೊ ಆ ಕ್ಯಾರೆಕ್ಟರ್ ಬಗ್ಗೆ, ಸೊ ಆ ಕ್ಯಾರೆಕ್ಟರ್ ಹೆಸರು, ಅವ್ರ ಇದು ಎಲ್ಲ, ಸೊ ಅದನ್ನ ಬರ್ಕೊಂಡ್ರೆ ನಿಂಗೆ ಆಲ್ಮೋಸ್ಟ್ ಇಡೀ ಕ್ಯಾರೆಕ್ಟರ್ ಗೊತ್ತಾಗ್ಬಿಡುತ್ತೆ, ಅದು ಬ್ಯಾಕ್ ಸ್ಟೋರಿ. ಅಂಡ್ ನಿಂಗೆ ಏನೇನ್ ಕ್ವೆಶನ್ಸ್ ಅರೈಸ್ ಆಗುತ್ತೆ ಅದನ್ನ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ, ಇಲ್ಲ ಸ್ಕ್ರಿಪ್ಟ್ ರೈಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ, ಸೊ ಅವರೊಂದು ವಿಷಯ ಇಟ್ಕೊಂಡೆ ಆ ಕ್ಯಾರೆಕ್ಟರ್ ಬರ್ದಿರ್ತಾರೆ. ಇಲ್ಲ ಕ್ಯಾರೆಕ್ಟರ್ದು ಏನೇ ಮ್ಯಾನರಿಸಮ್ ಇದ್ರೇನು, ಏನೇ ಇಂಟೆನ್ಷನ್ ಇದ್ರೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಅವ್ರ ತಲೆ ಇರುತ್ತೆ ಅಲ್ವಾ. ಅದಕ್ಕೆ ಸೊ ಅವ್ರು ಅದನ್ನ ಶೇರ್ ಮಾಡಿದಾಗ ಒಂದು ಅಥೆಂಟಿಸಿಟಿ ಬರುತ್ತೆ. ಬಟ್ ಕರೆಕ್ಟ್, ವೆನ್ ದೇರ್ ಇಸ್ ನೋ ಬ್ಯಾಕ್ ಸ್ಟೋರಿ ಇಲ್ದೇದಾಗ ನಾವೇ ಬರ್ಕೊಂಡ್ಬಿಟ್ರೆ ನಮ್ಗೆ ಏನ್ ಕನ್ವಿನ್ಸ್ ಆಗುತ್ತೆ ಅದನ್ನೇ ಬರ್ಕೊಳ್ಬೇಕು. ಕರೆಕ್ಟ್. ಐ ಫೀಲ್ ನಾಟ್ ಬ್ಯಾಡ್. ನಮ್ಮಿಬ್ರು ಪ್ರಾಸೆಸ್ ಒಂದೇ ತರ ಇದೆ. ಸೊ ನಂಗೆ ಇದು ಒಂದ್ಸಲಿ ಪೆಪ್ಪರ್ ಹೆಂಗಂದ್ರೆ, ಬಿಕಾಸ್ ಶೂಟಿಂಗ್ ಬಂದು 2 years ಇತ್ತು. ಬಿಕಾಸ್ ಯಾಕಂದ್ರೆ ಸೀಸನ್ಸ್ ತುಂಬಾ ಚೇಂಜ್ ಆಗ್ತಿತ್ತು, ಮಳೆ ಬರ್ತಾ ಇತ್ತು, ಸಮ್ಮರ್ ಇರ್ತಾ ಇತ್ತು, ಕೂರ್ಗಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮಳೆ ಅಲ್ವಾ, ಮಿಕ್ಸ್ ಆಫ್ ಬೋತ್. ಬಟ್ ಮಳೆ ಪೋರ್ಷನ್ ಹೆಂಗಂದ್ರೆ 3 months ಇರುತ್ತೆ, ಅದನ್ನ ಮಿಸ್ ಆದ ತಿರ್ಗಾ ಮೊದ್ಲಿಂದ ಬರ್ಬೇಕು ಆ ಗ್ರೀನರಿಗೆ. ಸೊ ಕ್ಯಾರೆಕ್ಟರ್ ಒಂದೊಂದ್ಸಲಿ ಕ್ಯಾರೆಕ್ಟರ್ ಇಲ್ಲಿ ಸಡನ್ ಆಗಿ ಸ್ಟಾರ್ಟ್ ಆಗ್ಬೇಕಲ್ಲ ಕ್ಯಾರೆಕ್ಟರ್. ನನ್ಗೆ ಏನಂದ್ರೆ ಪೆಪ್ಪೆಲ್ ಒಂದು ಓಲೆ ಇದೆ, ಆಮೇಲೆ ಒಂದು ಇಲ್ಲ ಲಾಸ್ಟ್ ಏನೋ ಮೆಕ್ಕಿದೆ, ಅದು ಕ್ಲಿಪ್ ಆನ್, ಆಮೇಲೆ ಒಂದು ಬಳೆ ಇದೆ. ಸೊ ಆದ ತಕ್ಷಣ ಅದು ಆ ಬಳೆಯಲ್ಲಿ ಏನು ಪವರ್ ಇಲ್ಲ, ಬಟ್ ಏನಂದ್ರೆ ಅದೊಂದು ಸಬ್ ಕಾನ್ಶಿಯಸ್ ಇದು. ನೀ ಬಳೆ ಆದ ತಕ್ಷಣ ಈಗ ಪೆಪ್ಪೆ ಕ್ಯಾರೆಕ್ಟರ್. ಸೊ that is very nice. So nice. I wanted to ask you, you're the first ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ವಿಮೆನ್ ಟು ಆಕ್ಟ್. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಕಷ್ಟ ಆಯ್ತಾ, ಈಸಿ ಇತ್ತಾ, ಇಲ್ಲ ಹೆಂಗ್ ಅನ್ಸ್ತು? ಲೈಕ್ ಆ ಕಾನ್ಫಿಡೆನ್ಸ್, ಮೋಟಿವೇಶನ್ ಏನಿತ್ತು? I think ನಂಗೆ become an actress, biggest reason why I am here today is because of the support that family gave ಅಲ್ವಾ. ಅಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ, ಯಾಕಂದ್ರೆ ಮನೇಲಿ ಯಾರು ಹುಡ್ಗಿಟ್ ಮಾಡಿರ್ಲಿಲ್ಲ ಮುಂಚೆ. ಸೊ ಏನೋ ಯಾರಿಗೂ ಇಷ್ಟ ಇರಲ್ವೇನೋ ಅಂತಾನೆ ಅನ್ಕೊಂಡಿದ್ದೆ. ಗ್ರೋಯಿಂಗ್ ಅಪ್ ನಾನು ಅನ್ಕೊಂಡೇ ಇಲ್ಲ ನಾನು ಆಗ್ಬೇಕು ಅಂತ. ಯಾಕೆ ಸುಮ್ನೆ ಅನ್ಕೊಂಡ ಆಮೇಲಿಂದ ಒಂದ್ ದಿವಸ ಆಗದೆ ಇದ್ರೆ ಬೇಜಾರು, ಸೊ ಬೇಡ ಅಂತಾನೆ ಇದ್ದೆ. ದೆನ್ ಫೈನಲಿ ನನ್ಗೆ ಅನ್ಸ್ತು ಯಾಕೆ ನಾನು ಮಾಡ್ಬಾರ್ದು, ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ಲೈಫ್ ಅಲ್ವಾ, ಸರಿ ಐ ಟ್ರೈ ಮೈ ಬೆಸ್ಟ್ ಅಂಡ್ ಸಿ, ಆಗ್ಲಿಲ್ಲ ಅಂದ್ರೆ ಸರಿ ಬಿಟ್ಬಿಡೋಣ ಅನ್ನೋ ತರ ಟ್ರೈ ಮಾಡಿದ್ರೆ ದ ಓನ್ಲಿ ನಾನು ಅನ್ಕೊಂಡಿದ್ದೆ ಯಾರು ಒಪ್ಪಲ್ಲ ಅಂತ. ಬಟ್ ಮಮ್ಮಿ ವಾಸ್ ಹ್ಯಾಪಿ. ಮಮ್ಮಿ ಟೋಲ್ಡ್ ರಾಘು ಮಾಮ, ಅಪ್ಪು ಮಾಮ, ಅಶ್ವಿನಿ ಆಂಟಿ, ಎವ್ರಿ ಒನ್ ವಾಸ್ ಸೋ ಹ್ಯಾಪಿ. ಶಿವಣ್ಣ ಮಾಮ,
ಆಲ್ವೇಸ್ ಸೂಪರ್ ಸೂಪರ್ ಹಂಗೆ ಬಂತು ನಂಗೆ ರೆಸ್ಪಾನ್ಸಸ್. ಸೊ ನನಗೆ ಇಟ್ ವಾಸ್ ಲೈಕ್ ಅ ಮೋಟಿವೇಶನ್, ನಾಟ್ ಬ್ಯಾಡ್, ನನ್ನ ಜೊತೆಗೂ ನಿಂತಿರ್ತಾರೆ ಅಂತ ಕೆಲಸದಲ್ಲಿ ನಾವೇ ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಯಾ ಮಿಸ್ಕನ್ಸೆಪ್ಷನ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಯ್ತು ನನಗೆ. ಬಟ್ ಪಪ್ಪ ಸ್ವಲ್ಪ ಒಪ್ಪಿರ್ಲಿಲ್ಲ. ಸೊ ದಟ್ ವಾಸ್ ಅ ಸ್ಟ್ರಗಲ್ ಫಾರ್ ಮೀ. Maybe I think for him, he wanted to know how much you like acting. Yeah, If you are I just, think so. so that was his thing. He was like, ನೀನ್ ಸುಮ್ಮನೆ ಎಲ್ಲರೂ ಮಾಡ್ತಿದಾರೆ ಅಂತ ಆಕ್ಟ್ ಮಾಡ್ತಿದ್ಯಾ, ಇಲ್ಲ ನೀನ್ ನಿಜವಾಗ್ಲೂ ಆಕ್ಟ್ ಮಾಡ್ತಿದ್ಯಾ, ನಿಂಗೆ ನಿಜವಾಗ್ಲೂ ಆಕ್ಟಿಂಗ್ ಇಷ್ಟ ಅಂತ ಆ ಟೆಸ್ಟಿಂಗ್ ಪೀರಿಯಡ್ ಅನ್ಸುತ್ತೆ. ಬಟ್ ನಾ ಪಪ್ಪ ಮುಂದೆ ಎಷ್ಟು ಆಕ್ಟ್ ಮಾಡಿದೀನಿ ಗೊತ್ತಾ ಲೈಫಲ್ಲಿ. ಯು ಶುಡ್ ನೋ ಐ ಆಮ್ ಅ ಗುಡ್ ಆಕ್ಟರ್. ನೋ ಬಟ್ ಐ ಆಮ್ ಆಕ್ಚುಲಿ ವೆರಿ ಗ್ರೇಟ್ಫುಲ್ ದಟ್ ನೀವೆಲ್ಲ, ಇನ್ಫ್ಯಾಕ್ಟ್ ಈವನ್ ಯು ಅಂಡ್ ಧಿರೇನ್ ಅಂಡ್ ಗುರು ಆಲ್ವೇಸ್ ಲೈಕ್ ಎಲ್ಲ supporting my films, post ಮಾಡೋದಿರಲಿ, ಕಮಿಂಗ್ ಫಾರ್ ಇವೆಂಟ್ಸ್, ಈ ಥರ ಟುಡೇ ಯು ಕಮ್ ನನ್ನ ಫಿಲ್ಮ್ಗೆ. Today again go Navyoga. But I'm very happy that I have this blessing. Even ಎಲ್ಲರೂ ಕೇಳ್ತಾ ಇದ್ರು ನನ್ನ when I came out ಆಫ್ ಮೀಡಿಯಾ ಇಂಟರ್ವ್ಯೂಸ್ ಮಾಡ್ಬೇಕಂದ್ರೆ ಹೇಗೆ ಅನ್ಸುತ್ತೆ, ನಿಮ್ಮ ಮಮ್ಮಿ ಬಂದಿದ್ರು, ವಿನಯ್ ಅವ್ರು ಬಂದಿದ್ರು, ನಿಮ್ಮೆಲ್ಲ ಫ್ರೆಂಡ್ಸು ನೋಡಿದ್ವಿ. ಸೊ ಐ ವಾಸ್ ಟೆಲ್ಲಿಂಗ್ ಇಟ್ಸ್ ಆಕ್ಚುಲಿ ಅ ಬ್ಲೆಸ್ಸಿಂಗ್. ಐ ಥಿಂಕ್ ನಿನ್ಗೂ ಹಾಗೆ ಅಲ್ವಾ, ಲೈಕ್ ಆಲ್ ಯೋರ್ ಕಸಿನ್ಸ್, ಆಲ್ ಯೋರ್ ಫ್ರೆಂಡ್ಸ್, ಎವ್ರಿ ರಿಲೀಸ್ ಯಾವಾಗಲೂ ಬರ್ತಾರೆ. ಅಂಡ್ ಐ ಥಿಂಕ್ ಒಬ್ಬ ಆಕ್ಟರ್ಗೆ ತುಂಬಾ ಮುಖ್ಯ ಆಗಿರುತ್ತೆ ಆ ಒಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಸಪೋರ್ಟ್ ಅನ್ನೋದು. ಆಮೇಲೆ ಅವ್ರ ರಿಯಾಕ್ಷನ್, ಯಾಕಂದ್ರೆ ಅವರು ತುಂಬಾ ನಿಜ ಹೇಳ್ತಾರೆ, ಯಾ ಸುಳ್ಳು ಹೇಳಲ್ಲ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾರೆ. ಬಟ್ ಅದನ್ನ ಒಳ್ಳೆ ಒಳ್ಳೆ ರೀತಿಯಲ್ಲೂ ಹೇಳ್ತಾರೆ. ಸೊ ಆಸ್ ಪೆಪ್ಪೆ ಆಗಿ ನೀನು ತಾತ ಇಂದ, ಶಿವನ ಮಾಮ ಇಂದ, ಅಪ್ಪು ಮಾಮ ಇಂದ, ರಾಘು ಮಾಮ ಇಂದ ಏನಾದ್ರು ಒಂದು ಕ್ವಾಲಿಟಿ ತಗೊಳ್ಳೋದಿದ್ರೆ ಆಸ್ ಪೆಪ್ಪೆ ಅಂದ್ರೆ ಈಗ ದೊಡ್ಡಪ್ಪನಿಂದ ಆಬ್ವಿಯಸ್ಲಿ ಪೆಪ್ಪೆಗೆ ಕಾಡಲ್ಲಿ ಇರ್ತಾನೆ, ಕಾಡ್ ಮಧ್ಯೆ ಇರ್ತಾನೆ, ತುಂಬಾ ಹೋರಾಟ ಇರುತ್ತೆ. ಸೊ ಅದಕ್ಕೆ ದೊಡ್ಡಪ್ಪನಿಂದ ಒಂದಷ್ಟು ಎನರ್ಜಿ ಅಂತೂ ತೊಗೊಳುತ್ತೆ ಪೆಪ್ಪೆ. ಆಮೇಲೆ ತಾತನಿಂದ ಏನ್ ತೊಗೊಳುತ್ತೆ ಪೆಪ್ಪೆ ಅಂದ್ರೆ, ಪೆಪ್ಪೆ ಬಂದ್ಬಿಟ್ಟು ಪೆಪ್ಪೆ ಊರಲ್ಲಿ ತುಂಬಾ ಜನ ಇರ್ತಾರೆ. ಸೊ ಅವನೊಂದು ಊರಿಗೆ ನಾಯಕ ಆಗ್ಬೇಕು. ಸೊ ಒಂದಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ತಾತನಿಂದ ಪೆಪ್ಪೆ ತೊಗೊಳುತ್ತೆ. ಆಮೇಲೆ ಪಪ್ಪ. ಸೊ ಪಪ್ಪ ಏನಂದ್ರೆ ಪೆಪ್ಪೆ ತುಂಬಾ ಸೀರಿಯಸ್, ತುಂಬಾ ಇಂಟೆನ್ಸ್. ಸೊ ತಂದೆಯಿಂದ ಪೆಪ್ಪೆ ಒಂದಷ್ಟು ಕಾಮಿಡಿ ಟೈಮಿಂಗ್ ತೊಗೊಳುತ್ತೆ. ಆಮೇಲೆ ಚಿಕ್ಕಪ್ಪನಿಂದ ಈಗ ಒಂದು ದೊಡ್ಡ ಕಾಡಲ್ಲಿ ಇರ್ಬೇಕಂದ್ರೆ, ಒಂದು ದೊಡ್ಡ ಕಮ್ಯುನಿಟಿ ಮಧ್ಯ ಇರ್ಬೇಕಂದ್ರೆ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಸೊ ಪೆಪ್ಪೆ ಚಿಕ್ಕಪ್ಪನಿಂದ ಒಂದು ಅವ್ರ ಸ್ಮೈಲ್ ತೊಗೊಳುತ್ತೆ. Very nice. Thank you. That was a nice question. Right? Yeah. I should be an interviewer. No? No, ನಿಜವಾಗ್ಲೂ ನಾನು ಆಕ್ಟಿಂಗ್ ಎಲ್ಲ ಒಂದ್ ದಿವಸ ಬಿಟ್ಮೇಲೆ ನಂದೇ ಒಂದು ಟಾಕ್ ಶೋ ಮಾಡ್ಬೇಕು ಅನ್ಕೊಂಡಿದ್ದೆ. Really, I want to. It's my dream to start a talk show. Talk show? ಈ ಸಿಮಿ ಕಾರ್ಯಗಳು ಮಾಡ್ತಿದ್ರಲ್ಲ, ರಾಂಡೇವು ತರ, ನಮ್ದ್ರ ಏನ್ ಇಟ್ಕೊಬಹುದು, ಹೆಸರು ಏನ್ ಇಡ್ಬೋದು ನಮ್ದು ಟಾಕ್ ಶೋಗೆ? ಅಂತೆ ಕಂತೆ ಅಂದ್ರೆ ಅಂತೆ ಕಂತೆಗಳು ಅಂದ್ರೆ ಲೈಕ್ ರೂಮರ್ಸ್. No, but I want real. You want real? Decide ಮಾಡಿ. ಸುದ್ದಿ ಮಾರಾಟ. ಗಲೀಜ್ ಆಗಿದೆ. ಆಮೇಲೆ ನಮ್ಮ ಹೋಟೆಲ್ ಈಗ ನವ್ಯುಗ ಅಂದ ತಕ್ಷಣ ಏನ್ ಮೆಮೊರಿ ಬರುತ್ತೆ? ನವ್ಯುಗ ಅಂದ್ರೆ ನಮ್ ತಾತನ ಮನೆ, ಅಂದ್ರೆ ನಮ್ಮ ಮನೆ, ನಿಮ್ ಮನೆ. ಅಲ್ಲಿ ಯಾವುದೇ ಫಂಕ್ಷನ್ ಇರಲಿ, ಎಸ್ಪೆಷಲಿ ಸಂಡೇಸ್, ಊಟ ಬರೋದು ಎಲ್ಲಿಂದ? ನವ್ಯುಗ ಇಂದ. ಸೊ ದಟ್ ನವ್ಯುಗ ಚಿಲ್ಲಿ ಚಿಕನ್, ನವ್ಯುಗ ಬಿರಿಯಾನಿ ಟೇಸ್ಟ್ ಅಂತೂ ನನ್ಗೆ ಐ ಥಿಂಕ್ ಚೈಲ್ಡ್ಹುಡ್ ಇಂದ ನಮ್ಮೆಲ್ರಿಗೂ ಇಟ್ಸ್ ಒನ್ ಸ್ಟೇಪಲ್. ನಮ್ ಸ್ಟೇಪಲ್ ಡಯಟ್ ಅಂದ್ರೆ ನವ್ಯುಗ. ಅದೇ, ಅದು ಆಲ್ಮೋಸ್ಟ್ ಮನೆ ಊಟ ತರ. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಯಾವಾಗ ಯೋಚನೆ ಮಾಡ್ತಿರ್ತೀನಿ, ನಮ್ಮ ಇಡೀ ಫ್ಯಾಮಿಲಿದು ಟೇಸ್ಟ್ ಅಷ್ಟು ಯೂನಿವರ್ಸಲ್ ಅಲ್ವಾ? ಎಲ್ಲರಿಗೂ ಒಬ್ರು ಇಲ್ಲ ನವ್ಯುಗ ಊಟ ಇಷ್ಟ ಇಲ್ಲ ಅಂತ ಇಲ್ಲ. ನೋ, ಎವ್ರಿವನ್, ಎಲ್ಲ ಅಂಕಲ್ಸ್, ಆಲ್ ಆಂಟೀಸ್, ಎಲ್ಲ ಕಸಿನ್ಸ್, ತಾತ, ಅಜ್ಜಿ, ಎಲ್ಲರಿಗೂ ಇದು ಇಷ್ಟ. ಒಂದು ರಿಚುವಲ್ ಕೂಡ ಅಲ್ವಾ? ಅಂದ್ರೆ ಫಿಲ್ಮ್ ಯಾವ್ದೇ ರಿಲೀಸ್ ಆದ್ರೂ ಫಿಲ್ಮ್ ನೋಡಕ್ ಹೋದ್ರೆ ಮುಗಿಸ್ಕೊಂಡ್ ಬಂದು ಇಲ್ಲಿ ಊಟ ಮಾಡ್ಬೇಕು. ಕರೆಕ್ಟ್. ಸೊ ನವ್ಯುಗ ಅಂತೂ ಒಂಥರ ಚೈಲ್ಡ್ಹುಡ್ಗೆ ತುಂಬಾ ಹತ್ತಿರದ ಹೋಟೆಲ್ ಅನ್ಸುತ್ತೆ. ಆಯ್ತು, ಈಗ ಪೌಡರ್ ಆಮೇಲೆ ಪೆಪ್ಪೆ ಮಧ್ಯೆ ಏನಾದ್ರು ಕಾಮನ್ ಎಲಿಮೆಂಟ್ಸ್ ಇದ್ರೆ ಏನು? ಇಲ್ಲ, ನಾನು ನೀನು ನಾನು ಬಿಟ್ಟು ಅದೇ ಕಾಮನ್ ಎಲಿಮೆಂಟ್, ಬಿಕಾಸ್ ನಾವಿಬ್ರು ಫ್ಯಾಮಿಲಿ. ಅದು ಬಿಟ್ರೆ ಐ ಥಿಂಕ್ ಇಟ್ಸ್ ನಿಂತರನೇ ಒಂದು ನೇಮ್ ಕ್ವೆಶ್ಚನ್.
ಹೌದಾ? ಪಿ ಇಂದ ಶುರು ಆಗೈತೆ 2. ಅದು ನಾನು ಆಗ್ಲೇ ಹೇಳ್ದೆ Really? ಯಾವ್ದೋ ಇಂಟರ್ವ್ಯೂ ಅಲ್ಲಿ. ಪಿ ಇಂದ 2 ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ವೀಕ್. 2 And I ಸಿನಿಮಾ have to ನೋಡಿ go ಅಂತ. pee ಅಂತ ಹೇಳಿದ. And I have to go pee. I really have to. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.